ಅದರ ಬೀಜದ ಲೆಕ್ಕದಲ್ಲಿ ನಾವು ಇದು ಮಾಡ್ತೇವೆ. ಒಂದು 30 ಕೆಜಿ ನಾವು ಅದರ ಬೀಜವನ್ನು ನಾವು ಉಪಯೋಗಿಸ್ತೇವೆ. 1 ಕೆಜಿಗೆ 350 ತನಕ ಕೊಡ್ತೇವೆ. 350 ರೂಪಾಯಿ ಮಾಡಿದ್ದೇವೆ ಈ ಸಲ. 350. ಹೌದು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಸೊ ಇವತ್ತಿನ ವಿಡಿಯೋ ಭಯಂಕರ ಎಕ್ಸೈಟಿಂಗ್ ಆಗ್ಲಿಕ್ಕೆ ಉಂಟು. ಸೊ ನಿಮ್ಗೆ ಮನೆಯಲ್ಲಿ ಗಿಡ ನಟ್ಟು ಹಣ ಮಾಡ್ಬೋದು, ಮನೆಯಲ್ಲಿ ಕುತ್ಕೊಂಡೆ. ಸೊ ಅದು ಯಾವ ಬಿಸ್ನೆಸ್ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ನಿಮ್ಗೆ ಇಂಥದೇ ವಿಡಿಯೋಸ್ ಈ ಚಾನಲ್ ಅಲ್ಲಿ ಸಿಗ್ತಾ ಇರ್ತದೆ. ಇವತ್ತಿನ ವಿಡಿಯೋ ಅರಿಶಿನ ಬಗ್ಗೆ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಟರ್ಬರಿಕ್. ಸೊ ಈ ಟರ್ಬರಿಕ್ ಗಿಡ ಹೇಗೆ ನಡೆಯುವುದು, ಗಿಡ ನಟ್ಟ ಮೇಲೆ ಎಷ್ಟು ತಿಂಗಳಲ್ಲಿ ನಮ್ಗೆ ಅದರ ಫಲ ಸಿಗ್ತದೆ, ಫಲ ತೆಗೆದು ಎಂತ ಮಾಡ್ಬೋದು, ಹೇಗೆ ಹಣ ಗಳಿಸ್ಬೋದು ಅಂತ ನೀವು ಎನಿಸ್ಬೋದು. ಈ ವಿಡಿಯೋ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಾನು ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಡಿಸ್ಟಿಕ್ ಕಾರ್ಕಳ ತಾಲೂಕು ಸಾಣೂರು ಗ್ರಾಮದಲ್ಲಿದ್ದೇನೆ. ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾವಿದ್ದೇವೆ ಸಾಣು ಗ್ರಾಮದಲ್ಲಿ. ಸೊ ಈ ಹರಸಿನ ಓನರ್ ಸೊ ಚಂದ್ರಹಾಸ ಸರ್. ಸೊ ಚಂದ್ರಹಾಸ ಸರ್, ಹೇಗಿದ್ದೀರಿ? ಸರ್ ಇದೊಂದು ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಾ? ಹರಸಿನ ಗಿಡ ನೀವು ಎಷ್ಟು ಗಿಡ ನಿಮ್ಮ ಹತ್ರ ಇದೆ? ನಮ್ಮಲ್ಲಿ ಒಂದು ಗಿಡ ಲೆಕ್ಕ ಇಲ್ಲ. ಓಕೆ, ನಾವು ಅದರ ಬೀಜದ ಲೆಕ್ಕದಲ್ಲಿ ನಾವು ಇದು ಮಾಡ್ತೇವೆ. ಒಂದು 30 ಕೆಜಿ ನಾವು ಅದರ ಬೀಜವನ್ನು ನಾವು ಉಪಯೋಗಿಸಿದ್ದೇವೆ. ಸೊ ಇದ್ರಲ್ಲಿ ಈ ಜಾಗದಲ್ಲಿ 30 ಕೆಜಿ ಇದೆ. ಹೌದು, 30 ಕೆಜಿ ಅರಿಶಿನ ನಾವು ಮಾಡಿದ್ದೇವೆ. ಓಕೆ, ಎಷ್ಟು ವರ್ಷದಿಂದ ನೀವು ಇದು ಮಾಡ್ತಿದ್ದೀರಿ? ನಾವು ಒಂದು 5-6 ವರ್ಷ ಆಯ್ತು. 6 ವರ್ಷದಿಂದ ಮಾಡ್ತಿದ್ವಿ. 5-6 ವರ್ಷದಿಂದ. ಹೌದು. ಸೊ ಇದ್ರಿಂದ ನಿಮ್ಗೆ ಲಾಭ ಉಂಟಾ? ಖಂಡಿತ ಲಾಭ ಇದೆ. ಕೆಲಸನೂ ಇದೆ, ಕಷ್ಟನೂ ಇದೆ. ಓಕೆ, ಅದರಲ್ಲಿ ಒಂದು ಮಜಾನೂ ಇದೆ. ಓಕೆ. ಒಂದು ಬಿತ್ತ ಹಾಕಿದ ಮೇಲೆ ಎಷ್ಟು ತಿಂಗಳಲ್ಲಿ ಮೇಲೆ ಬರುತ್ತದೆ? ಅದೊಂದು 7 ತಿಂಗಳು ಬೇಕು. 7 ತಿಂಗಳ ಗಿಡ ಆಗ್ತದೆ. ಹೌದು. ಅದರ ನಂತರ ನಾವು ತೆಗಿಬಹುದಾ? ತೆಗಿಬಹುದು. ಓಕೆ, 7 ತಿಂಗಳಂದ್ರೆ ಈಗ ಜನವರಿಯಲ್ಲಿ ಹಾಕಿದ್ರೆ ಅದಕ್ಕೆ ಹಾಕ್ಲಿಕ್ಕೆ ಒಂದು ಹಾಗೆ ಆಗುದಿಲ್ಲ. ಟೈಮಲ್ಲಿ ನಾವು ಮಳೆಗಾಲ ಬಂದ ಕ್ಷಣ ಒಂದು ಮಾರ್ಚ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಮಾರ್ಚ್ ಎಂಡ್ ಅಲ್ಲೇ ಆಗ್ಬೇಕು. ಹೌದು, ಜನವರಿ 1st ಗೆ ನಾವು ಅದನ್ನು ತೆಗಿಬೇಕಾಗುತ್ತೆ. ಓಕೆ, ಈಗ ಬರುವ ಮಾರ್ಚ್ಗೆ ನಾವು ಹಾಕ್ಬಹುದು. ಹೌದು, 2024 ಅಲ್ಲೇ ಹಾಕ್ಬಹುದು. ಮಳೆ ಬರ್ತಾ ಇದ್ರೆ ಹಾಕ್ಬಹುದು. ಮಳೆ ಲೇಟ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಮಳೆ ಸ್ವಲ್ಪ ಕಮ್ಮಿ ಉಂಟು. ಹೌದು. ಓಕೆ, ಹಾಕಿದ್ರೆ ನೆಕ್ಸ್ಟ್ ಜನವರಿಯಲ್ಲಿ ತೆಗಿಬಹುದು. ಓಕೆ, ಸೊ ಇದು ನೀವು ತೆಗೆಯುವಾಗ ಎಂತೆಲ್ಲ ನೋಡ್ತೀರಿ? ನಾವು ಅಗೆದು ತೆಗಿಬೇಕಾಗತ್ತೆ. ಓಕೆ, ಅದರ ಫಸ್ಟಿಗೆ ಮೇಲೆ ಅದರ ಕಾಂಡವನ್ನು ಕಟ್ ಮಾಡಿ ಅಲ್ಲಿ ಬೀಜ ಮಾತ್ರ ಫಸ್ಟಿಗೆ ಕಟ್ ಮಾಡ್ಕೊಂಡು ಬರೋದು. ಆಮೇಲೆ ನಮ್ಮ ಪಿಕ್ಕಾಸಿನಿಂದ ಅದನ್ನು ಇದು ಮಾಡಿ ಅದು ಕಟ್ ಮಾಡಿದ್ ನಿಮ್ಗೆ ವೇಸ್ಟ್ ಎಂತಾದ್ರೆ ಉಪಯೋಗ ಉಂಟಾ? ನಂತರ ವೇಸ್ಟ್ ಅದು. ಓಕೆ, ಅದಕ್ಕಿಂತ ಮೊದಲು ಅದು ಲಾಭ ಉಂಟು. ಅದು ಎಲೆಯಲ್ಲಿ ತುಂಬಾ ಲಾಭ ಉಂಟು. ಇದು ಎಲೆಯಲ್ಲಿ ಇದು ಎಲೆ ಯಾವ್ದಕ್ಕೆಲ್ಲ ಉಪಯೋಗ? ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಓಕೆ, ಒಂದು ದೀಪಾವಳಿ ಟೈಮ್ಗೆ ಅಲ್ಲ, ನಮ್ಮ ತುಳಸಿ ಹಬ್ಬಕ್ಕೆಲ್ಲ, ಮತ್ತೆ ಚೌತಿ ಹಬ್ಬಕ್ಕೆ ಅರಸಿನ ಎಳೆದ್ದು ತಿಂಡಿ ಮಾಡ್ತಾರೆ. ಅದು ತುಳುವಲ್ಲಿ ಹೇಳೋದಾದ್ರೆ ಅದೇ ಬೆಲ್ಲ ತಾರಾಯದ ಗಟ್ಟಿ ಅಂತ ಹೇಳ್ತಾರೆ, ಅರಸಿನ ಎಲೆ ಗಟ್ಟಿ ಅಂತ ಹೇಳ್ತಾರೆ. ಹೌದೌದು, ತುಂಬಾ ಫೇಮಸ್ ಈ ಕಡೆ. ತುಂಬಾ ಫೇಮಸ್ ಈ ಸೈಡ್ ಅಲ್ಲಿ, ದಕ್ಷಿಣ ಕನ್ನಡ ಉಡುಪಿ ಸೈಡ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಾಡ್ಲೇಬೇಕು, ಹಾಗೆ ಉಂಟು. ಹೌದೌದು, ಆಗ ಫುಲ್ ಡಿಮಾಂಡ್ ಉಂಟು ಎಲೆಗೆ. ಓಕೆ, ಬೇರೆ ಟೈಮ್ ಅಲ್ಲಿ ಬೇರೆ ಅಲ್ಲ, ಮತ್ತೆ ಈ ಟೈಮಲ್ಲಿ ಇನ್ನು ಬರುದಿಲ್ಲ. ಇನ್ನು ಇದನ್ನು ಕಟಾವು ಮಾಡಿ ಅದು ಮತ್ತೆ ಹೌದು ವೇಸ್ಟ್ ಅದು. ಓಕೆ, ಮತ್ತೆ ಅದರ ಬೀಜವನ್ನು ಇದು ಮಾರ್ಕೆಟಿಗೆ ನೀವು ಕೊಡಬಹುದಾ? ಸೇಲ್ ಉಂಟಾ? ನಾವು ಮಾಡ್ತೇವೆ, ಮಾರ್ಕೆಟ್ಗೆ ಸೇಲ್ ಮಾಡ್ತೇವೆ. ಎಷ್ಟು ಕೆಜಿಗೆ? ಅದು ಕೆಜಿ ಅಲ್ಲ, ಅದು ಒಂದು ಕಟ್ಟು ಅಂದ್ರೆ 20 ಎಲೆ ಬರುತ್ತೆ. ನಮ್ಮಲ್ಲಿ ಎಂತ ಅಂದ್ರೆ ನೀವು ಕೆಲವು ನೋಡ್ಬೋದು, ಚಿಕ್ಕದ ಎಲೆ ಕೊಡ್ತಾರೆ, ಒಂದು 20 ಎಲೆ. ಕೆಲವು ಕಡೆ ಅದರಲ್ಲಿ ಬಿಸಿನೆಸ್ ಉಂಟು. 10 ಎಲೆಗೆ 20 ರೂಪಾಯಿ ತಗೊಳ್ತಾರೆ. ನಾವು ಅಲ್ಲಿ ಅಂಗಡಿಯವರು, ಅವರಿಗೂ ಕೂಡ ಲಾಭ ಬೇಕಲ್ಲ. ನಮ್ದು ಹಾಗಲ್ಲ, ನಮ್ದು ದೊಡ್ಡ ಎಲೆ. ದೊಡ್ಡ ಎಲೆ ಅಂದ್ರೆ ಒಂದು ತಿಂಡಿಗೆ ಒಂದೇ ಉಪಯೋಗ, ಅದಕ್ಕೆ ಒಂದು 2 ಹಾಕ್ಬೇಕಾಗತ್ತೆ. ನಮ್ದು ಒಂದು ಎಲೆ ಅಂದ್ರೆ ದೊಡ್ಡ ಎಲೆ ಬರುತ್ತೆ. ಅದಕ್ಕೆ ತುಂಬಾ ಡಿಮ್ಯಾಂಡ್ ನಮ್ದು. ನಾವು ಕಾರ್ಕಳ ಮಾರ್ಕೆಟ್ಗೆಲ್ಲ ಕೊಡ್ತೇವೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು 20 ಎಲೆದ್ದು ಅವರು ಪ್ಯಾಕೆಟ್ ಮಾಡಿ ಕೊಡ್ಬೇಕು ಅವರಿಗೆ. ನಮ್ಗೆ ಫಸ್ಟ್ ಸ್ವಲ್ಪ ಕಮ್ಮಿ ಕೊಡ್ತಿದ್ರು, ಈಗ 15 ರೂಪಾಯಿಗೆ ನಮ್ಗೆ ಕೊಡ್ತಾರೆ ಅವರು. 20 ಎಲೆಗೆ 15 ರೂಪಾಯಿ ನಮ್ಗೆ ಕೊಡ್ತಾರೆ. ಅವರು 30 ರೂಪಾಯಿಗೆ ಸೇಲ್ ಮಾಡ್ತಾರೆ. 15 ರೂಪೀಸ್ ಅವರದ್ದು ಕಮಿಷನ್. ಓಕೆ, ಆದ್ರೂ ನಮ್ಗೆ ಅವರು ಇದರದ್ದು
ಬಿಸಿನೆಸ್ ಕಲಿಸಿದ್ದೆ ಅವರು ಆ ಅಂಗಡಿಯವರು. ಓಕೆ ಓಕೆ. ಕಾರ್ಕಳ ಮಾರ್ಕೆಟ್. ಇಲ್ಲಾದ್ರೆ ಮೊದ್ಲು ವೇಸ್ಟ್ ಆಗ್ತಿತ್ತು. ಹೌದು, ನಮ್ಗೆ ಅದ್ರದ್ದು ಜಾಸ್ತಿ ನಮ್ಮ ಅಂದ್ರೆ ಹೀಗೆ ಕೊಡ್ತಿದ್ವು, ಯಾರು ತಿನ್ನಿ ತಿಂಡಿ ಅಂತ. ಉಂಟಲ್ಲ, ನಮ್ಗೊಂದು 4 ಎಲೆ ಕೊಡಿ 10 ಎಲೆ ಕೊಡಿ ಅಂತ ಕೊಡ್ತಿದ್ರು. ಓಕೆ. ಈಗ ನಾವು ಅವರು ಕಲಿಸಿದ್ರು ನಮ್ಗೆ ಈ ಎಲೆಯ ಬಿಸಿನೆಸ್ ಅವರು ಕಲಿಸಿದ್ರು. ಓಕೆ. ಸೊ ಇದಕ್ಕೆ ಎಂತೆಲ್ಲ ಹಾಕ್ತೀರಿ ಅರಿಶಿನ ಗಿಡಕ್ಕೆ? ಗಿಡಕ್ಕೆ ನಾವು ಬೇರೆ ಏನು ಇಲ್ಲ, ನಮ್ಮ ಮನೆಯಲ್ಲಿ ದನಗಳಿದ್ದೇವೆ, ಕೊಟ್ಟಿಗೆ ದನವನ್ನೇ ಹಾಕುದು. ಓಕೆ. ಆರ್ಗ್ಯಾನಿಕ್. ಹೌದು 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 ಹೌದು. ಯಾವಾಗೆಲ್ಲ ಅದಕ್ಕೆ ಗವರ್ಮೆಂಟ್ ಇದ್ದರೂ ಯಾವ್ದು ಹಾಕುದಿಲ್ಲ, ಗವರ್ಮೆಂಟ್ ಗೊಬ್ಬರ ಯಾವ್ದು ಇಲ್ಲ. ಓಕೆ. ಆರ್ಗ್ಯಾನಿಕ್ ಎಷ್ಟು ತಿಂಗಳಿಗೆ ಒಂದ್ಸರ್ತಿ ಹಾಕ್ತೀರಿ? ನಾವು ಒಂದು 3 ಸಲ ಹಾಕ್ಬೇಕಾಗತ್ತೆ. ಫಸ್ಟಿಗೆ ವರ್ಷದಲ್ಲಿ 3 ಸರ್ತಿ? ವರ್ಷದಲ್ಲಿ ಒಮ್ಮೆ ಫಸ್ಟಿಗೆ ನಾವು ಅದನ್ನು ಬೀಜ ಹಾಕುವಾಗ ಗೊಬ್ಬರ ಹಾಕಿ ಒಮ್ಮೆ ಬಿಡ್ತೇವೆ. ಆಮೇಲೆ ಸ್ವಲ್ಪ ಮೇಲೆ ಬಂದಾಗ ಇನ್ನೊಮ್ಮೆ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಹಾಕ್ತೇವೆ. ಇನ್ನೊಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇನ್ನೊಮ್ಮೆ ಗೊಬ್ಬರ ಹಾಕಿ 3 ಸಲ ವರ್ಷಕ್ಕೆ ಹಾಕ್ಬೇಕಾಗುತ್ತೆ. ಇದು ಬರ್ಬೇಕಾದ್ರೆ ಒಳ್ಳೆ ಎಲೆ ಬರ್ಬೇಕಾದ್ರೆ, ಒಳ್ಳೆ ಇದು ಬರ್ಬೇಕು, ಬೀಜ ಬರ್ಬೇಕಾದ್ರೆ. ಓಕೆ ಓಕೆ ಓಕೆ. ಸರ್, ನೀವು ಇದಕ್ಕೆ ಎಷ್ಟು ಸರ್ತಿ ದಿನಕ್ಕೆ ನೀರು ಹಾಕ್ತೀರಿ? ನೀರು ಅಂದ್ರೆ ನೀರು ಹಾಕೋದು ಮಳೆ ಬಾರದಿದ್ರೆ ಮಾತ್ರ. ಓಕೆ. ಅದು ಕೂಡ ನೀರು ಪಂಪ್ ಮುಖಾಂತರ, ಬಾವಿದ್ದು ಪಂಪ್ ಇದೆ, ಅದರ ಮುಖಾಂತರ ಪೈಪಿನ ಮುಖಾಂತರ ಹಾಕ್ಬೇಕಾಗ್ತದೆ ನಮ್ಗೆ. ಮತ್ತೆ ಮಳೆ ಬರ್ತಾ ಇದ್ರೆ ನೀರು ಹಾಕುವ ಅಗತ್ಯ ಇಲ್ಲ. ಓಕೆ. ಯಾರಾದ್ರೂ ಹೊಸೊಬ್ರು ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕಾ? ಮಾಡಿದ್ರೆ ಒಳ್ಳೇದು, ಅಂದ್ರೆ ಬೇಕಂತಿಲ್ಲ. ಮಳೆ ಬಾರದಿದ್ರೆ ಮಾತ್ರ ಟ್ರಿಪ್ ಇದ್ರೆ ಒಳ್ಳೇದಂತ ನನಗೆ. ನಾವು ಟ್ರಿಪ್ ಹಾಕ್ಲಿಲ್ಲ, ನಾವು ಪೈಪ್ ಮುಖಾಂತರವೇ ನೀರು ಹಾರಿಸುದು. ಓಕೆ. ದಿನಕ್ಕೆ ಒಂದೇ ಸರ್ತಿ? ಒಂದ್ಸರ್ತಿ ಹಾಕ್ಬೋದು. ಹೌದು. ಮಳೆ ಬರಲಿ ಸಂಜೆ ಟೈಮ್ಗೆ ಹಾಕ್ಬೇಕು. ಸಂಜೆ ಟೈಮ್, ಮರು ದಿವಸ ತನಕ ಅದು, ಮರು ದಿವಸ ಬೆಳಿಗ್ಗೆ ತನಕನೂ ಅದು ಮಂಜಿದ್ದು ಸಹ ಒಳ್ಳೆ ಇರುತ್ತೆ. ಹೌದು. ಮತ್ತೆ ಇದಕ್ಕೆ ತೆಗ್ದಾದ್ಮೇಲೆ ಎಂತೆಲ್ಲ ಪ್ರೊಸೀಜರ್ ಉಂಟು? ಇದಕ್ಕೆ ಕೆಲಸ ಬೀಜ ತೆಗ್ದಾದ ನಂತರ? ಇಲ್ಲ, ಇದು ತೆಗ್ದಾದ್ಮೇಲೆ. ಹೌದು, ಇದು ತೆಗೆದ ಇರುವುದೇ ಅದು ನಂತರನೇ ಕೆಲಸ. ಅದು ಬೀಜ ಅದು ಅಗದು ತೆಗೆದ ನಂತರ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು. ಅದು ತುಂಬಾ ಕಷ್ಟದ ಕೆಲಸ. ಅದನ್ನು ಅದರ ಬೇರು ಸಮೇತ ಆ ಮಣ್ಣೆಲ್ಲ ಇರ್ತದೆ, ಫುಲ್ ಕ್ಲೀನ್ ಮಾಡ್ಬೇಕು ತೆಗೆದು. ಅದಕ್ಕೆ ನಮ್ಗೆ ಆಗುದಿಲ್ಲ. ಒಮ್ಮೊಮ್ಮೆ ನಾವೊಂದು ಜನ, ಒಂದು 2-3 ಜನ 3-4 ಜನರು ಕೆಲಸಕ್ಕೆ ಕಳಿಸಿ ಮಾಡ್ಬೇಕಾಗುತ್ತೆ. ಅದ್ರ ಸಾಗುದಿಲ್ಲ, ಕೆಲಸ ಸಾಗುದಿಲ್ಲ. ಅದು ತುಂಬಾ ಕಷ್ಟದ ಕೆಲಸ. ಎಲ್ಲ ಅದ್ರದ್ದು ಕ್ಲೀನ್ ಮಾಡಿ ಅದ್ರದ್ದು ಬೇರು ಗೀರೆಲ್ಲ ತೆಗೆದು ಆಮೇಲೆ ಅದನ್ನು ಅಂದ್ರೆ ಅದು ಪೀಸ್ ಬರುತ್ತೆ, ಶುಂಠಿಯಾಗಿ ಅದ್ರ ಬೇರೆ 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 ಪೀಸ್ ಮಾಡ್ಬೇಕು. ತುಂಡು ಪೀಸ್ ಮಾಡಿ ಅದನ್ನು ಕ್ಲೀನ್ ಮಾಡಿ ನಾವು ಅದು ಬೇಯಿಸ್ಬೇಕಾಗುತ್ತೆ. ಬೇಯಿಸಿದ ನಂತರ ಅದನ್ನು ತೆಗೆದು ಪೀಸ್ ಮಾಡಬೇಕು. ಮತ್ತೆ ಎಂತ ಕತ್ತಿಯಲ್ಲಿ, ಇಲ್ಲದ್ರೆ ನಮ್ಮಲ್ಲಿ ಉಂಟು, ಅದು ಕಂಪ್ಲೀಟ್ ಪೀಸ್ ಮಾಡಿ, ಅಂದ್ರೆ ಈ ಫಿಂಗರ್ ಚಿಪ್ಸ್ ಮಾಡ್ತೇವೆ. ಹೀಗೆ ಉದ್ದ ಕಟ್ ಮಾಡಿ ಉದ್ದ ಮಾಡ್ತೇವೆ. ನೀವು ಬೇಯಿಸಿದ ಅಂತ ಹೇಳ್ತೀರಿ, ಸೊ ಅದು ಹೇಗೆ ಬೇಯಿಸ್ತೀರಿ? ಹೊಲದಲ್ಲಿಯ? ಕಟ್ಟಿಗೆಯಲ್ಲಿ. ಹೌದು. ಅದು ಈ ಗ್ಯಾಸ್ ಗೀಸಲ್ಲಿ ಆಗುದಿಲ್ಲ, ಅದು ಕಟ್ಟಿಗೆ ಮುಖಾಂತರ. ಅದಕ್ಕೆ ಬೇರೆನೆ ಒಂದು ಒಲೆ ಮಾಡ್ಬೇಕು. ಬೇರೆನೆ ಒಂದು ಇದು ಕಲ್ಲಿದ್ದು ಒಲೆ ಮಾಡಿ ಕಟ್ಟಿಗೆಲೊಟ್ಟು. ಗ್ಯಾಸ್ ಅಲ್ಲಿ ಆಗ್ಲಿಕ್ಕಿಲ್ಲ? ಇಲ್ಲ, ಗ್ಯಾಸ್ ಅಲ್ಲಿ ಆಗುದಿಲ್ಲ, ಕಟ್ಟಿಗೆಯಲ್ಲೇ ಮಾಡ್ಬೇಕು. ಕಟ್ಟಿಗೆಯಲ್ಲಿ. ದೊಡ್ಡ ಪಾತ್ರೆ ಬೇಕು ಅದಕ್ಕೆ. ದೊಡ್ಡ ಪಾತ್ರೆ ದೊಡ್ಡ. ಓಕೆ. ಸೊ ಅಂತದ್ದು ವಿಡಿಯೋ ಬೇಕಾದ್ರೆ ಈಗ ತೆಗಿಯೋ ಟೈಮ್ ಅಲ್ಲಂತೆ. ಸೊ ನೆಕ್ಸ್ಟ್ ತೆಗಿಯುವಾಗ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ, ಸಪರೇಟ್ ಒಂದು ವಿಡಿಯೋ ಮಾಡ್ತೇನೆ ಡೀಟೇಲ್ ಆಗಿ. ಸೊ ಮತ್ತೆ ಎಂತೆಲ್ಲ ಕೆಲಸ ಇರ್ತದೆ ಮತ್ತೆ? ಆಮೇಲೆ ಬೇಯಿಸಿದ ನಂತರ ಅದನ್ನು ಪೀಸ್ ಮಾಡ್ತೀರಾ. ಪೀಸ್ ಮಾಡಿದ ನಂತರ ಒಣಗಿಸ್ಬೇಕು. ಅದು ಕಂಪ್ಲೀಟ್ ಕ್ಲೀನ್ ಮಾಡಿ ಒಣಗಿಸ್ಬೇಕು. ಒಂದು 7 ದಿವಸದ ಅದಕ್ಕೆ ಬಿಸಿಲು ಬೇಕು. 7 ದಿವಸ ಬಿಸಿಲು ಬೇಕು ಅದಕ್ಕೆ. 7 ದಿವಸ ಬಿಸಿಲಿಗೆ ಅದು ಕಂಪ್ಲೀಟ್ ಒಂಥರ ತುಂಬಾ ಸಪರ್ ಆಗುತ್ತೆ. ಮಾಚಿಸ್ ಕಡ್ಡಿ ತರ ಆಗುತ್ತೆ. ಮಾಚಿಸ್ ಕಡ್ಡಿ ಇರುತ್ತಲ್ಲ, ಆ ತರ ಆಗುತ್ತೆ. ಆಮೇಲೆ ಆ ಬಿಸಿಲಿಗೆ ಬೇಯಿಸಿದ್ದನ್ನೇ ಬಿಸಿಯಾಗಿ ನಾವು ಇದಕ್ಕೆ ಹುಡಿ ಮಾಡ್ಲಿಕ್ಕೆ ಕೊಡ್ತೇವೆ. ಹೌದು, ಹುಡಿ ಮಾಡ್ಲಿಕ್ಕೆ ಬಿಸಿಯಾಗಿ ಅದು ಕ್ಲೀನ್ ಮಾಡ್ಬೇಕು. ಅಂದ್ರೆ ಅದಕ್ಕೆ ಮುಂಚೆ ಕೆಲಸ ಉಂಟು ಸ್ವಲ್ಪ. ಅದನ್ನು ಕ್ಲೀನ್ ಮಾಡ್ಬೇಕು. ನೆಲಕ್ಕೆ ಒರೆಸಿದ್ರೆ ಅದು ಅದ್ರದ್ದು ಹುಡಿ ಎಲ್ಲ ಹೋಗುತ್ತೆ. ಕಪ್ಪು ಹುಡಿ ಇರ್ತದೆ, ಅದೆಲ್ಲ ಹೋಗುತ್ತೆ. ಆಮೇಲೆ ಚಂದ ಕಾಣುತ್ತೆ ಅದು. ಅದನ್ನು ನಾವು ಫ್ಯಾಕ್ಟ್ರಿಗೆ ಕೊಡ್ತೇವೆ ಹುಡಿ. ನಿಮ್ಮ ಹತ್ರ ಮಿಷಿನರಿ ಇಲ್ಲ? ಇಲ್ಲ, ನಮ್ಮಲ್ಲಿ ನಾವು ಹಾಕಬೇಕಂತ ಐಡಿಯಾ ಉಂಟು. ಈಗ ಒಂದು ನೆಕ್ಸ್ಟ್ ಅದರ ಯೋಚನೆ ಉಂಟು. ಸ್ವಲ್ಪ ನಾವೇ ಮಾಡುದು, ಚಕ್ಕಿ ಮಾಡುದು. ಆಗ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿ ಆಗ್ತದ ಅಂತ ಬಿಸ್ನೆಸ್ ಅಲ್ಲಿ, ಈ ಬಿಸ್ನೆಸ್ ಅಲ್ಲಿ. ಹೌದು. ನಮ್ಮ ವಿಷಯ ಅಂದ್ರೆ ಅವರಿಗೆ ಏನಂದ್ರೆ, ನಾವು ಅವರು ಹೇಳಿದ ಟೈಮ್ಗೆ ನಾವು ಕೊಂಡೋಗ್ಬೇಕಾಗುತ್ತೆ. ವಿಷಯ ಅಂದ್ರೆ ನಮ್ದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅರಿಶಿನ ಹುಡಿ ಮಾಡುವ ಯಾವ ಇದ್ರಲ್ಲಿ ಮಾಡುದಿಲ್ಲ. ಒಂದು ಕಾರ್ಕಳದಲ್ಲಿ ಒಂದೇ ಚಕ್ಕಿ ಫ್ಯಾಕ್ಟ್ರಿ ಅಂತ ಹೇಳ್ತಾರಲ್ಲ, ಅದನ್ನು ಒಂದೇ ಫ್ಯಾಕ್ಟ್ರಿ ಅಲ್ಲ, ತುಂಬಾ ಉಂಟು. ಅವರು ಮಾಡುದಿಲ್ಲ, ಹಳದಿ ಯಾರು ಮಾಡುದಿಲ್ಲ. ಅಂದ್ರೆ ಹಳದಿ ಪೌಡರ್ ಅಲ್ಲಿ ಕೊಟ್ರೆ ಅವರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಹಳದಿ ಪೌಡರ್ ಮಾಡಿದ ನಂತರ ಬೇರೆ ಯಾವ ಹುಡಿನೂ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅಷ್ಟು ಕ್ಲೀನಿಂಗ್ ಮಾಡಿದ್ವಿ, 3-4 ಸಲ ಕ್ಲೀನ್ ಮಾಡಿ ಆಮೇಲೆ ಏನು ಗೋಧಿ ಹಿಟ್ಟು ಭತ್ತ ಏನೋ ಬೇರೆ ಹಿಟ್ಟು ಮಾಡಿದ್ರೆ ಆಮೇಲೆ ಮಾಡ್ಬೇಕಾಗುತ್ತೆ.
ಅಂದ್ರೆ ಅರಶಿನ ತುಂಬಾ ಸ್ಮೆಲ್ ಬರುತ್ತೆ, ಹೌದೌದು ಅದ್ರೊಟ್ಟಿಗೆ ಮಿಕ್ಸ್ ಆಗಿ ಬರೋದಲ್ಲ ಅವ್ರಿಗೆ. ಹೌದೌದು ಅದಕ್ಕೆ ಅವರು ಸ್ವಲ್ಪ ಅವ್ರು ಹೇಳ್ತಾರೆ, ನಾವು ಯಾವಾಗ ತರ್ಲಿಕ್ಕೆ ಹೇಳ್ತೇವೆ ಆ ದಿವಸ ತನ್ನಿ ಅಂತ. ಹಾ, ಹಾ. ಮಧ್ಯಾಹ್ನ ಫೋನ್ ಮಾಡ್ತಾರೆ ಮಾತ್ರ, ಬಿಸಿ ಬಿಸಿಯಾಗಿ ಕೊಂಡೋಗ್ತೇವೆ, ಕ್ಲೀನ್ ಆಗಿ ಹುಡಿ ಮಾಡಿ ಕೊಡ್ತಾರೆ ಅವರು ನಮಗೆ. ಒಂದೇ ದಿವಸದಲ್ಲಿ ಆಗ್ತದೆ. ಹಾ, ಒಂದು ದಿವಸ ಆಗುತ್ತೆ ಅಂದ್ರೆ ಮತ್ತೆ ಒಂದು ಇವತ್ತು ಕೊಟ್ರೆ ನಾಳೆ ಬೆಳಿಗ್ಗೆ ಅವ್ರು ನಮ್ಗೆ ಕೊಡ್ತಾರೆ, ನಾಳೆ ಓಕೆ, ಸಾಯಂಕಾಲ ಉಡಿ ಆದ್ಮೇಲೆ ಮತ್ತೆ ನೀವೇ ನಾವು ನಾವು ತರ್ತೇವೆ ಹಾ. ಮನೆಗೆ ತಂದು, ಆಮೇಲೆ ಅದನ್ನ ಪ್ಯಾಕೆಟ್ ಎಲ್ಲ ಮಾಡ್ಕೊಂಡು ನಾವು sale ನೀವೇ ಮಾಡ್ತೇವೆ. ಪ್ಯಾಕೆಟ್ ಮಾಡಿ ಮಾಡಿ ಸೇವನೆ ಮಾಡ್ತೇವೆ. ಸೇಲ್ ಮಾಡ್ತೀರಿ. ಸರ್, ನಾನ್ ನೋಡಿದ್ದೆ ಈಚೆಲ್ಲ ನೀವು ಕಟ್ಟಿದ್ದೀರಿ, ನೆಟ್ ತರ ಕಾಣ್ತಾ ಉಂಟು, ಅದು ಯಾಕೆ ಮಾಡಿದಿರಿ ಹಾಗೆ? ಒಂದು ವರ್ಷ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಓ, ಅಂದ್ರೆ ಈ ಸುತ್ತಮುತ್ತ ಎಲ್ಲ ಕಾಡು ಇರುದು, ಓಕೆ. ಹಂದಿಗಳೆಲ್ಲ ರಾತ್ರಿ ಬಂದು ಎಲ್ಲ ಅಗಿದು ಬಿಟ್ಟಿದ್ದು ಎಲ್ಲ. ಓ, ಅಗಿದು ಬಿಟ್ಟದಂದ್ರೆ ಒಂದು 2-3 ದಿವಸ ಬೆನ್ನಿಗೆ ಬಂದು ಎಲ್ಲ ಒಂದು ನಮ್ಗೆ ತುಂಬಾ ಲಾಸ್ ಆಗಿತ್ತು ಅಸಲು. ಈ ಸೊ ಕೆಳಗಿನ ನಿಮ್ಮ ಫಲ ಎಲ್ಲ ಲಾಸ್. ಎಲ್ಲ ಹೋಗಿತ್ತು ಎಲ್ಲ, ಅಂದ್ರೆ ಬೀಜ ಎಲ್ಲ ಮೇಲೆ ಬಂದಿತ್ತು ಎಲ್ಲ. ಓಕೆ, ಮತ್ತೆ ಪಿಕಾಕ್ ದವ್ರದ್ದು ಪ್ರಾಬ್ಲಮ್ ಉಂಟಾ? ನವಿಲು ಪಿಕಾಕ್ ಅಂದ್ರೆ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಓಕೆ, ಹಂದಿಗಳದ್ದು ಮೈನ್ ಪ್ರಾಬ್ಲಮ್. ಹಂದಿಗಳದ್ದು. ಹೌದು ಹೌದು. ಸೊ ಈ ರೀಜನ್ ಅಲ್ಲಿ ಹಂದಿಗಳ ಪ್ರಾಬ್ಲಮ್ ಉಂಟು. ಇದೆ, So, ಹೌದು. ನಿಮ್ಮ ರೀಜನ್ ಅಲ್ಲಿ ಗೊತ್ತಿಲ್ಲ. ಹ. ಮತ್ತೆ ನೀವು ಹೇಳಿದ್ರೆ ಹುಡಿ ಆದ್ಮೇಲೆ ಹ. ಸೊ ನೀವು ಮಾರ್ಕೆಟಿಗೆ ನೀವೇ ತಗೊಂಡು ಕೊಡುದಾ ಇಲ್ಲ ಹೇಗೆ? ಇಲ್ಲ, ನಾವು ಮಾರ್ಕೆಟ್ಗೆ ಹಾಕುದಲ್ಲ, ನಾವು ಒಂದು ಈಗ ಆನ್ಲೈನ್ ಎಲ್ಲ ಬಂದಿದೆ, ಮೊಬೈಲ್ ಎಲ್ಲ. ಆ. ನಾವು ಫೇಸ್ಬುಕ್ ಮತ್ತೆ ವಾಟ್ಸಪ್ ಅಲ್ಲಿ ಇದೆ, ಓಕೆ, ಅದಕ್ಕೆ ಒಂದು Status. ಹೌದು, ಸ್ಟೇಟಸ್ ಅಲ್ಲಿ ಆಡ್ ಹಾಕಿದ್ರೆ ಸಾಕು, ಆ. ನಮ್ದು ಒಂದೂವರೆ ತಿಂಗಳಿಗೆ ಅರಶಿನ ಎಲ್ಲ ಖಾಲಿ ಆಗುತ್ತೆ. ಎಲ್ಲ ಖಾಲಿ. ಎಲ್ಲ ನಮ್ಗೆ ಬೇಕು 2 ಕಿಲೋಕ್ಕೂ ಈಗ 3 ಕಿಲೋ ಅಂತ ತುಂಬಾ ಡಿಮ್ಯಾಂಡ್ ಅದಕ್ಕೆ. ಅಂದ್ರೆ ಅದು ಆರ್ಗಾನಿಕ್ ಅಲ್ಲ, ಯಾವುದು ಕೆಮಿಕಲ್ ಎಲ್ಲ ಹಾಕುದಿಲ್ಲ ನಾವು. ಹೌದು, ಆರ್ಗ್ಯಾನಿಕ್. ಇನ್ನು ಅರಿಶಿನ ಎಲ್ಲದಕ್ಕೂ ಯೂಸ್ ಆಗ್ತದೆ, Use ಆಗ್ತದೆ, ಆಯುರ್ವೇದ ಪ್ಲಸ್ ಮದ್ವೆ. ಎಲ್ಲ ಇಂಡಿಯನ್ ಅಲ್ಲಿ, ಹೌದು. ಇಂಡಿಯನ್ ಫುಡ್ ಅಲ್ಲಿ ಎಲ್ಲದಕ್ಕೂ ಯೂಸ್ Use ಮಾಡ್ತಾರೆ. ಆಗುತ್ತೆ, ಹೌದು, ಹೌದು. ಸೊ ನೀವು ಹೇಗೆ ಕೆಜಿಗೆ ಕೊಡ್ತೀರಿ? ನಾವು 1 kgಗೆ 350 ತನಕ ಕೊಡ್ತೇವೆ. 350 ರೂಪಾಯಿ ಮಾಡಿದ್ದೇವೆ ಈ ಸಲ. 350. ಹೌದು, 350. 350. ಹಾ, ಸೊ ಈ kg. ರೀಜನ್ ಅಲ್ಲಿ, ಕಾರ್ಕಳ ರೀಜನ್ ಅಲ್ಲಿ, ಸೊ ನಿಮ್ಮ ರೀಜನ್ ಅಲ್ಲಿ ರೇಟ್ ಡಿಫರ್ ಇರ್ಬೋದು, ಬೇರೆ ಡಿಫ್ರೆಂಟ್ ಇರ್ಬೋದು. ಮತ್ತೆ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಎಂತೆಲ್ಲ ನೋಡ್ಬೇಕು? ಹೊಸಬ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕೆಲಸ ಇದೆ. ಓಕೆ, ಮಾಡ್ಬೋದು, ಹಾಗೆ ನಮ್ಮ ಎಲ್ಲ ಮಣ್ಣಿಗೆ ಹೊಂದುತ್ತೆ, ಇಲ್ಲಿ ಮಣ್ಣಿಗೆ ನಮ್ಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಇಲ್ಲಿ ಒಂದು ಅರಶಿನದ್ದು ಮಾಡ್ಬೇಕಂತಿಲ್ಲ. ನನ್ನ ವೈಫ್ ಇದಕ್ಕೆ ಮೈನ್ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ Okay. ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಐಡಿಯಾ ಉಂಟು. ಅಂದ್ರೆ ಅವರು ಚಿಕ್ಕಮಗಳೂರಿನವರು, ಹಾ, ಹಾಗಾಗಿ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇತ್ತು. ಹಾ, ಹಾ, ಹಾ. ಹಾಗೆ ಅವರು ನಾವು ಮಾಡುವ ಅಂತ ಅವರು ತುಂಬಾ ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಹೊರಟರು, ನಾವು ಸಪೋರ್ಟ್ ಮಾಡಿದೆ ಹಾ. ಅಷ್ಟೇ. ಮತ್ತೆ ವರ್ಷ ಹೋಗ್ತಾ ಹೋಗ್ತಾ ಒಳ್ಳೆ ನಮ್ಗೆ ಫಲ ಅದು ಸಿಕ್ಕಿತು. ಫಲ ಸಿಕ್ಕಿತ್ತು ಅದಕ್ಕಿಂತ. ಎಲೆನು ತುಂಬಾ ಡಿಮ್ಯಾಂಡು, ಅರಶಿನ ಅಂದ್ರೆ ನಾವು ಅರಶಿನ ಎಲೆಗಾಗಿಯೇ ಮಾಡಿದ್ದು, ನಾವು ಅರಶಿನಕ್ಕಾಗಿ ಮಾಡಿದ್ದಲ್ಲ, ಹಾ, starting. ಹಾ, ಹಾ. ಎಲೆಗಾಗಿ ಮಾಡಿದ್ದು. ಎಲೆ ಎಲ್ಲ ಸೇಲ್ ಮಾಡ್ತಿದ್ವಾ, ಅರಶಿನವನ್ನು ಸೇಲ್ ಮಾಡ್ಲಿಕ್ಕೆ ಹೋದ್ರೆ ನಮ್ ಕಡೆ ಡಿಮ್ಯಾಂಡ್ ಇಲ್ಲ. ಓ, ಕಾರ್ಕಳದಲ್ಲಿ ಅಲ್ಲಿ ಹೇಳ್ತಾರೆ, ಇದೆಲ್ಲ ನಮ್ ಕಡೆ ಬೇಡ, ಸೇಲ್ ಆಗುದಿಲ್ಲ. ಹುಡಿ. ಹುಡಿ ಮತ್ತೆ ಯೋಚನೆ ಬಂತು, ಹೊಡಿದ್ದು ಮತ್ತೆ ಯೋಚನೆ ಮತ್ತೆ ಬಂದದ್ದು. ಓಕೆ, ಅರಿಶಿನ ಡ್ರೈ. ಅರಶಿನ ಡ್ರೈ, ಹೌದು, ಓ, ಪೀಸ್ ಅರಶಿನ okay. ಕ್ಲೀನ್ ಮಾಡಿ ನಾವು ಕೊಂಡೋದ್ರೆ ಅದೆಲ್ಲ ನಮ್ಮಲ್ಲಿ ಎಲ್ಲ ಡಿಮ್ಯಾಂಡ್ ಇಲ್ಲ, ಮತ್ತೆ ರೇಟ್ ಕೂಡ ಇಲ್ಲ ಅದಕ್ಕೆ. ಈ ಓಕೆ. ಕಡೆ ರೇಟ್ ಇಲ್ಲ. ಹಾ, ಹಾ. ಮತ್ತೆ ನಾನು 1-2 ವರ್ಷ ನಮ್ಮ ವೈಫ್ ಮನೆ, ಅವರ ತವರ ಮನೆ ಚಿಕ್ಕಮಗಳೂರಿಗೆ, ಹೌದು. ಅಲ್ಲಿಗೆ ನನ್ನ ಬಾವಾಜಿಗೆಲ್ಲ ಕೊಟ್ಟು ಅಲ್ಲಿ ಸೇಲ್ ಮಾಡಿ, ಇಲ್ಲಿಂದ ಅಲ್ಲಿ ಗೋಣಿಗೆ ಹಾಕಿ ಕಳಿಸಿ ಅಲ್ಲಿ ಎಲ್ಲ ಸೇಲ್ ಮಾಡಿದ್ವು. ಓಕೆ, ಏನ್ ಮಾಡೋದು, ಅದನ್ನ ಇಟ್ಕೊಂಡು ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸ್ವಲ್ಪ ಹೌದು, ಜಾಸ್ತಿ ಮತ್ತೆ ಹೀಗೆ ಯೋಚನೆ ಮಾಡುವಾಗ ಒಂದು ಐಡಿಯಾ ಬಂತು, ನಾವು ಹುಡಿ ಮಾಡಿದ್ರೆ ಹೇಗೆ ಅಂತ. ಹಾ. ಅರಶಿನ ಹುಡಿ ಮಾಡಿದ್ರೆ ಹೇಗೆ ಅಂತ. ಕರೆಕ್ಟ್, ಅದು ಸಕ್ಸಸ್ ಆಯ್ತು, ಸಕ್ಸಸ್ ಆಯ್ತು. ಫುಲ್ ಸಕ್ಸಸ್. So, ಈಗ ನಾವು ಅದರಲ್ಲಿ ಇದು ಉಂಟು, ಇದರಲ್ಲಿ ಸೊ ಇನ್ನು ತುಂಬಾ ಇನ್ನು ಸಾಕ್ಲಿಕ್ಕೆ ಐಡಿಯಾ ಉಂಟಾ ಬಿತ್ತಾಕ್ಲಿಕ್ಕೆ? ನಮ್ಗೆ ಜಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ನಾವು ನಿಂತ ಜಾಗ ಕೂಡ ನಮ್ದಲ್ಲ, ಹಾ, ಓಕೆ, ನಾವು ಬೇರೆಯವರಿಗೆ ಒಂದು ಜಾಗ ಖಾಲಿ ಉಂಟು, ನಾವು ಮಾಡ್ತೇವೆ ಅಂತ ಅವರು ಹಾ, ಓಕೆ, ಹಾ, ಅರ್ಥ. ಹಾಗೆ ಹೌದು, ಹಾಗೆ ಅವ್ರು ನಮ್ಗೆ ಜಾಗ ಹುಟ್ಟಿದ್ರೆ ಮಾಡಿ ಅಂತ ಓಕೆ, ಹಾಗಾಗಿ ಮಾಡ್ತಿದ್ವಿ. ನಮ್ಗೆ ಜಾಗ ಅಲ್ಲಿ ಆ ಕಡೆ ಇದ್ದೆಲ್ಲ ಅಷ್ಟೇ. ಹಾ, ಓಕೆ, ಹೌದು, ಹಾಗೆ ನೋಡುವ ನೆಕ್ಸ್ಟ್ ನಮ್ಗೆ ಬೇರೆ ಕಡೆ ಎಲ್ಲ ಅದು ಜಾಗ ಸಿಗುದಿದ್ರೆ ನಾವು ಮತ್ತೆ ಸ್ವಲ್ಪ ಓಕೆ. ಅದನ್ನು ಸ್ವಲ್ಪ ಜಾಸ್ತಿ ತುಂಬಾ ಮಾಡ್ಲಿಕ್ಕೆ. ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಈಗ ಹೊಸೊಬ್ರು ಹ್ಮ್. ಈ ಮಣ್ಣಲ್ಲಿ ಆಗ್ಬೋದಾ, ಕೆಂಪು ಮಣ್ಣಲ್ಲಿ ಮಾತ್ರವಾ, ಬೇರೆ ಕಡೆ ಆಗ್ತದ? ನಮ್ಮಲ್ಲಿ ಆಗ್ತಾ ಉಂಟು, ಈ ಮಣ್ಣಲ್ಲಿ ಆಗ್ತಾ ಉಂಟು. ನಂಗೆ ಗೊತ್ತಿರ್ಲಿಲ್ಲ, ಅದೇ ನಾನು ಹೇಳ್ದಲ್ಲ, ಹಾ. ಅವ್ರು ಸ್ವಲ್ಪ ಟ್ರೈ ಮಾಡಿ ನಮ್ಗೆ ನನ್ನ ಮಿಸ್ಸಸ್ ಇದು ಮಾಡಿದಕ್ಕೆ ಮತ್ತೆ ಗೊತ್ತಾಯ್ತು ಇಲ್ಲಿ ಆಗ್ತದೆ ಅಂತ. ಆಗ್ತದೆ, ಇಲ್ಲಿ ಆಗತ್ತೆ, ಇಲ್ಲಿ Okay. ನಮ್ ಕಡೆ ಆಗತ್ತೆ. ಮತ್ತೆ ನೀರೆಲ್ಲ ಜಾಸ್ತಿ ಬೇಕಾ? ಇಲ್ಲ, ಸಾಧಾರಣ ಇಲ್ಲ, ಸಾಧಾರಣ, ಸಾಧಾರಣ ತುಂಬಾ ಬೇಡ. ನೀರು ಬೇಕಾಗುತ್ತೆ ಅಂದ್ರೆ ಮಳೆಗಾಲಕ್ಕೆ ಎಲ್ಲ ನಾವು ಮಾಡುದಲ್ಲ, ಹಾಗೆ ಸ್ವಲ್ಪ ನೀರು ಮಳೆಯಿಂದ ಬರುತ್ತೆ. ಓಕೆ, ಮತ್ತೆ ಕಮ್ಮಿ ಮಳೆನೇ ಇಲ್ಲದಿದ್ರೆ ಸ್ವಲ್ಪ ನಾವು ನೀರ್ 2 ದಿವಸ ಹಾಕ್ಬೇಕಾಗ್ತದೆ. ಕಮ್ಮಿ ನೀರು ಹಾರಿಸ್ಬೇಕಾಗುತ್ತೆ. ಓಕೆ, ಇದಕ್ಕೆ ಯಾವ್ದಾದ್ರು ರೋಗ ಬರ್ತದ? ಬರುತ್ತೆ, ರೋಗ ಬರುತ್ತೆ. ಅದೊಂದು ಕೆಂಪು ಕೀಟ ಅಂತ ಬರುತ್ತೆ, ಒಂದು ಕೆಂಪು ಕೀಟ ಎಲೆಯನ್ನೆಲ್ಲ ಕತ್ತರಿಸ್ತದೆ ಅದು. ಓಹೋ, ಅದಕ್ಕೆ ಅದು ಎಂತ ಮಾಡ್ತೀರಿ ನಾಶ ನಾವು ಮಾಡ್ಲಿಕ್ಕೆ? ನಾಶ ಮಾಡಲಿಕ್ಕೆ ಗೋಮೂತ್ರವನ್ನು ಉಪಯೋಗಿಸ್ತೇವೆ. ಓಕೆ, ಗೋಮೂತ್ರಕ್ಕೆ ಅದು 50 ml ಗೆ ಗೋಮೂತ್ರಕ್ಕೆ 1 ಲೀಟರ್ ನೀರು,
ಓಕೆ. ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ತೇವೆ. ನೀರು ಮನೆದೆ ನೀರು? ಮನೆದು ನೀರು, ಓಕೆ. ಬಾವಿ ನೀರು. ಓಕೆ. ಅದನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಅಂದ್ರೆ ಒಂದು ವಾರ ಬಿಟ್ಟು ಇನ್ನೊಮ್ಮೆ ಮಾಡಬೇಕಾಗುತ್ತೆ. ಅದು Okay. ಒಂದು ವಾರದ ಮಾತ್ರ ಇರೋದು. ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಆಗಿ ಇದು ಮಾಡೋದು ನೀವು. ಸರ್, ನೀವು ಯಾವ ತರ ಎಲ್ಲ ಪ್ಯಾಕೆಟ್ ಮಾಡ್ತೀರಿ? ಕಸ್ಟಮೈಸೇಷನ್ ಇದು ತುಂಬಾ ಆರ್ಡರ್ ಬಂದ್ರೆ ಈಗ ಕಿಲೋ ಗಟ್ಲೆ ತುಂಬಾ ಕಿಲೋ ಬೇಕಾದ್ರೆ ನೀವು ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಆದ್ರೆ ನಾವು ಮಾಡೋದು 1 ಕೆಜಿ ಪ್ಯಾಕೆಟ್, 1 ಕೆಜಿ, ಅರ್ಧ ಕೆಜಿ. 1 ಕೆಜಿ ಅರ್ಧ ಕೆಜಿ ಹೌದು. ಅಷ್ಟೇ? ಹೌದು. ತುಂಬಾ ಕಡಿಮೆ, 1/4 ಕೆಜಿಯಲ್ಲಿ ತಗೊಳ್ಳೋರು ತುಂಬಾ ಕಡಿಮೆ. ಯಾಕಂದ್ರೆ ಒಂದು ವರ್ಷಕ್ಕೆ ಒಂದು ಅರ್ಧ ಕೆಜಿ ಆದ್ರೂ ಒಂದು ಮನೆಗೆ ಬೇಕಾಗ್ತದೆ. ಹೌದು, ಕರೆಕ್ಟ್. ಅವರಿಗೆ ಗೊತ್ತು. ಅಂದ್ರೆ ಇಲ್ಲಿ ನಮ್ಗೆ ಒಂದು ಮಿನಿಮಮ್ ನಮ್ಮಲ್ಲಿ ಹುಡಿ ಇರುವುದು. ಹಾ. ಒಂದು ವರ್ಷಕ್ಕೆ ಬೇಕಾಗುವಷ್ಟು ನಮ್ಮಲ್ಲಿ ಇಲ್ಲ. ಒಂದು ನಾವು ಮಾಡುದು ಜನವರಿಯಲ್ಲಿ ನಾವು ಆಗಿದ್ರೆ ಫೆಬ್ರವರಿ ಫಸ್ಟಿಗೆ ಎಂಡಿಂಗ್ಗೆ ನಮಗೆ ಹುಡಿ ಸಿಗುತ್ತೆ. ಅದು ಓಕೆ. ಕ್ಲೀನ್ ಮಾಡುವಾಗ ಕೆಲಸ ಹುಡಿ ಸಿಗುತ್ತೆ. ಆಮೇಲೆ 1.5-2 ತಿಂಗಳ ತನಕ ಮಾತ್ರ ನಮ್ಮಲ್ಲಿ ಹಾ. ಸ್ಟಾಕ್ ಇರುದು. ಮತ್ತೆಲ್ಲ ಖಾಲಿ ಆಗುತ್ತೆ ಅದು. ಅಂದ್ರೆ ಅಷ್ಟೇ ಬೇಕು. ಜನರಿಗೆ ಗೊತ್ತುಂಟು. ಅದಕ್ಕೆ ಬೇಕಾಗಿ ಏನ್ ಮಾಡ್ತಾರೆ, ಒಂದು ಅರ್ಧ ಕಿಲೋ ಆದ್ರೂ ತಗೊಂಡು ಇಡ್ತಾರೆ. ಹಾ. ತುಂಬಾ ಬೇಕಾದ್ರೂ 1 ಕಿಲೋ 2 ಕಿಲೋ. ಹಾ. ನಮ್ಗೆ ಈಗಲೇ ತುಂಬಾ ಬುಕ್ ಆಗಿದೆ. ಇಲ್ಲ Already? ಇನ್ನು ಹೌದು, ನಮ್ದು ಖಾಲಿ ಆಗಿದೆ, ಆಗ್ಲೇ ಖಾಲಿ ಆಗಿದೆ. ಒಂದು 3-4 ತಿಂಗಳ ಹಿಂದೆನೆ. ಈಗ ಡಿಮ್ಯಾಂಡ್ ಉಂಟು. ಆಯ್ತಾ ಉಂಟಾ ಹುಡಿ ಉಂಟಾ ಅಂತ ಕೇಳ್ತಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ ನಮ್ಗೆ ಬೇಕು 2 ಕಿಲೋ, ನಮ್ದು ಬುಕ್ಕಿಂಗ್ 2 ಕಿಲೋ ಈಗಲೇ ಆಲ್ರೆಡಿ ಬುಕ್ ಬುಕ್ಕಿಂಗ್ ಮಾಡಿ ಆಗಿದೆ. ಇಟ್ಟಿದ್ದಾರೆ. ಬುಕ್ ಮಾಡಿ ತುಂಬಾ ಇಟ್ಟಿದ್ದಾರೆ. ಸೊ ಮನೆಗೆ ನೀವು ಯೂಸ್ ಮಾಡ್ತೀರಾ ಇಲ್ಲ ಸೇಲ್ ಮಾಡ್ತೀರಾ? ನಾವು ಮಲೆಗೆ ಬೇಕಾಗುವಷ್ಟು ಇಟ್ಟು ಮತ್ತೆ ಸೇಲ್ ಮಾಡುದು. ಸೇಲ್ ಮಾಡೋದು. ಹೌದು, ಓಕೆ, ಹೌದು, ಓಕೆ. ಹೌದು. ನಾವು ಸ್ಟಾಕ್ ಇಡುದಿಲ್ಲ, ಮತ್ತೆ ಕೊಟ್ಟು ಬಿಡ್ತೇವೆ. ಯಾರಿಗೆ ಬೇಕು ಕೊಡೋದೇ ಹಾಗೆ. ಓಕೆ. ಸೊ ಯಾವಾಗ ಈಗ ನೆಕ್ಸ್ಟ್ ಯಾವಾಗ ಇನ್ನು ಸೇಲ್ ಮಾಡ್ಲಿಕ್ಕೆ? ನಾವು ಫೆಬ್ರವರಿ ಎಂಡ್, ಮಾರ್ಚ್ ಫಸ್ಟಿಗೆಲ್ಲ ಮಾರ್ಚ್ ಫಸ್ಟ್ ವೀಕ್. ಫೆಬ್ರವರಿ ಎಂಡಿಗೆ ಸಿಗುತ್ತೆ, ಅದು ಹೆಚ್ಚು Okay. ಸಿಗುತ್ತೆ, ಆಗ ಸಿಗುತ್ತೆ. ಮತ್ತೆ ಇದು ನೆಟ್ ಮೇಲೆ ನೀವು 7 ತಿಂಗಳ ನಂತರ ತೆಗಿಲಿಕ್ಕೆ ಅಂತ ಹೇಳಿದ್ರಿ. ಹೌದು. ಮಧ್ಯದಲ್ಲಿ ಏನು ಕೆಲಸ ಇಲ್ಲ? ಕೆಲಸ ಅದೇ, ಒಂದು 2 ಸಲ ಗೊಬ್ಬರ ಹಾಕಿ ಮಣ್ಣು ಹಾಕ್ಬೇಕು. ಓಕೆ. ಮತ್ತೆ ನೀರು ಬಿಡ್ತಾ ಇರ್ಬೇಕು. ನೀರು ಮಳೆ ಬರದಿದ್ರೆ ಹಾ, ನೀರು ಹೌದು, ನೀರೊಂದು ಬಿಡ್ತಾ ಹೌದು, ಇರ್ಬೇಕು. ನೀರೊಂದು ಮತ್ತೆ ಬಿಡ್ಬೇಕು. ಹುಲ್ಲು ಮತ್ತೆ ತೆಗಿತಾ ತುಂಬಾ- ಇರ್ಬೇಕು. ಹೌದು, ಹುಲ್ಲು ತೆಗಿಬೇಕು. ಹುಲ್ಲು ತುಂಬಾ ಬರುತ್ತೆ. ಇದು ಹಾ. ಸ್ವಲ್ಪ ಗೊಬ್ಬರ ಹಾಕ್ತೇವಲ್ಲ, ಹೌದು, ಹೌದು. ಅದಕ್ಕೆ ಹುಲ್ಲು ತುಂಬಾ ಸೈಡ್ ಅಲ್ಲಿ ಬರುತ್ತೆ, ಅದನ್ನು ಸ್ವಲ್ಪ ತೆಗಿಬೇಕಾಗುತ್ತೆ. ಓಕೆ. ಈಗ ನಾನು ನೋಡಿ ಡೈಲಿ ಕೆಲಸ ಇಲ್ಲ ಅದಕ್ಕೆ. ಡೈಲಿ ಕೆಲಸ ಡೈಲಿ ಕೆಲಸ ಅಂತ ಇಲ್ಲ. ನಾವು ಫ್ರೀ ಇದ್ದಾಗ ನಾವು ಬೇರೆ ಕೆಲಸ ಇದ್ರೆ ಫ್ರೀ ಇರುವಾಗ ಸಾಯಂಕಾಲ ಹೊತ್ತಿಗೆ ಓಕೆ, ಒಂದು ಪಾರ್ಟ್ ಟೈಮ್ ಕೆಲಸ ತರ ಹೇಳ್ಬೋದು. ಮತ್ತೆ ಬೇರೆ ಎಂತಾದ್ರೆ ಇದ್ರ ನಡಿಬಹುದಾ ಜಾಗದಲ್ಲಿ? ಈ ಜಾಗದಲ್ಲಿ ಮಧ್ಯ ಮಧ್ಯ ತರಕಾರಿ ಗಿಡ, ಈ ಬೆಂಡೆ ಗಿಡ, ನಾವೆಲ್ಲ ಬೆಂಡೆ ತುಂಬಾ ನಟ್ಟಿದ್ದೇವೆ ಈ ಸಲ. ಓಕೆ. ಒಳ್ಳೆ ಪ್ರಾಫಿಟ್. ಮನೆಗೋಸ್ಕರ ನಂತರ ಬಿಸ್ನೆಸ್ಗೋಸ್ಕರ? ನಾವು ಮನೆಗೋಸ್ಕರನೇ ನಟ್ಟದ್ದು. ಮತ್ತೆ ಅದನ್ನು ನಮ್ಮ ತುಂಬಾ ಆಯ್ತು, ನಾವು ಮಾರ್ಕೆಟಿಗೆ ಮಾರ್ಕೆಟಿಗೆ ಕೊಟ್ಟಿವಿ. ಮತ್ತೆ ಓಕೆ. ಎಷ್ಟು ದಿವಸ ಬೆಂಡೆ ದಿವಸ. ಓಕೆ, ಸರಿ. ಈ ಇನ್ಫಾರ್ಮೇಶನ್ ಕೊಟ್ಟಕ್ಕೆ ಹರಿಸಿನ ಬಗ್ಗೆ ನಿಮ್ಗೆ ಡೀಟೇಲ್ ಆದ ಇನ್ಫಾರ್ಮೇಶನ್ ಸಿಕ್ಕಿತಂತ ಎನಿಸ್ತೇನೆ. ನಿಮ್ಗೆ ಹರಿಸಿನ ಬಗ್ಗೆ ಎಂತಾದ್ರೆ ಡೌಟ್ ಇದ್ರೆ, ಕ್ಲಾರಿಫಿಕೇಶನ್ ಇದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ಇವರ ಹತ್ರ ಕ್ಲಾರಿಫೈ ಮಾಡಿ ರಿಪ್ಲೈ ಕೊಡ್ತೇನೆ. ಸೊ ಇನ್ಫಾರ್ಮೇಶನ್ ಕೊಟ್ಟವ್ರಿಗೆ ನಿಮ್ಗೆ ಥ್ಯಾಂಕ್ ಯು ಸರ್. ಸೊ ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಸೊ ನಿಮ್ಗೆ ಇಷ್ಟ ಆಯ್ತದೆ ಅನಿಸ್ತೇನೆ. ಈ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ನಿಮ್ಗೆ ಒಂದು ಈ ಮನೆಯಲ್ಲಿ ಜಾಗ ಇದ್ರೆ ನಿಮ್ಗೆ ಸ್ಟಾರ್ಟ್ ಮಾಡಬಹುದು ಇಂಥ ಬಿಸ್ನೆಸ್ ಅನ್ನು. ಇಷ್ಟು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಐಡಿಯಾಸ್ ವಿತ್ SP ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬೈ ಬಾಯ್.